ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಬಳ್ಳಾರಿಗೆ ಬಂದಿದ್ದೇನೆ. ಕಾರಣ ಏನಪ್ಪ ಅಂದರೆ, ಬಳ್ಳಾರಿಯಲ್ಲಿ ಒಂದು ಕೋಟೆ ಇದೆ. ಅದನ್ನು ಟಿಪ್ಪು ಸುಲ್ತಾನ್ ಕೋಟೆ ಅಂತ ಹೇಳಿ ಕೂಡ ಕರೀತಾರೆ. ಅದನ್ನು ಟಿಪ್ಪು ಸುಲ್ತಾನ್ ಕೋಟೆ ಅಂತ ಹೇಗೆ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇದನ್ನು ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಈ ಒಂದು ಕೋಟೆಯನ್ನು ಇವತ್ತು ನೋಡ್ಲಿಕ್ಕೆ ಬಂದಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಈ ಒಂದು ಕೋಟೆಯನ್ನು 1675ನೇ ಇಸ್ವಿಯಲ್ಲಿ, ಕ್ರಿಸ್ತಶಕ 1675ನೇ ಇಸ್ವಿಯಲ್ಲಿ ಹನುಮಂತಪ್ಪ ನಾಯಕ ಅನ್ನೋ ಒಬ್ಬ ಸಾಮಂತ ಅರಸ ಕಟ್ಟಿಸ್ತಾನೆ. ಇದಕ್ಕಿಂತ ಮುಂಚೆ ವಿಜಯನಗರ ಅರಸರ ಒಂದು ಸ್ವಾಧೀನದಲ್ಲಿರುತ್ತೆ ಈ ಕೋಟೆ. ಯಾವಾಗ ರಕ್ಕಸತಂಗಡಿ ಯುದ್ಧ ಆಗುತ್ತಲ್ಲ, ಆವಾಗ ವಿಜಯನಗರ ಸಾಮ್ರಾಜ್ಯ ನಾಶವಾಗ್ತದೆ. ಆನಂತರ ಈ ಹನುಮಂತಪ್ಪ ನಾಯಕ ಅನ್ನುವ ಸಾಮಂತ ಅರಸ ಇರ್ತಾನಲ್ಲ, ಅವನು ಈ ಕೋಟೆಯನ್ನು ಜೀರ್ಣೋದ್ಧಾರ ಮಾಡಿ ಕಟ್ಟಿಸ್ತಾನೆ. ಆನಂತರ ಹೈದರಾಲಿ ಬರ್ತಾನೆ. ಹೈದರಾಲಿ ಗೊತ್ತಲ್ಲ ನಿಮಗೆ, ಟಿಪ್ಪು ಸುಲ್ತಾನ್ ತಂದೆ. ಹೈದರಾಲಿಯು 1775ರಲ್ಲಿ ಇದನ್ನು ನರಸಪ್ಪ ನಾಯಕರಿಂದ ವಶಪಡಿಸ್ಕೊತಾನೆ. ಅದಾದ ನಂತರ 1775ರಲ್ಲಿ ಟಿಪ್ಪು ಸುಲ್ತಾನ್ ಬರ್ತಾನೆ. 1775ರಿಂದ 1785ರವರೆಗೂ ಟಿಪ್ಪು ಸುಲ್ತಾನ್ ಇಲ್ಲಿ ಆಡಳಿತ ನಡೆಸ್ತಾನೆ. ಹಾಗಾಗಿ ಇದನ್ನು ಟಿಪ್ಪು ಸುಲ್ತಾನ್ ಕೋಟೆ ಅಂತಲೂ ಕೂಡ ಕರೀತಾರೆ. ಈ ಕೋಟೆಯನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದನೇದು ಮೇಲ್ಗಡೆಯ ಕೋಟೆಯನ್ನು ಒಂದನೇ ಕೋಟೆ ಅಂತ ಕರೀತಾರೆ, ಮತ್ತು ಕೆಳಗಡೆ 2 ಭಾಗಗಳಾಗಿ ಎರಡನೇ ಭಾಗವನ್ನು, ಕೆಳಗಡೆಯ ಭಾಗವನ್ನು 2ನೇ ಕೋಟೆ ಅಂತ ಹೇಳಿ ಕರೀತಾರೆ. ಮೊದಲನೇ ಕೋಟೆಯನ್ನು, ಮೇಲ್ಗಡೆಯ ಕೋಟೆಯನ್ನು ಹನುಮಂತಪ್ಪ ನಾಯಕ ಅನ್ನುವ ಸಾಮಂತ ಅರಸ ಕಟ್ಟಿಸಿರ್ತಾರೆ. ಮತ್ತು ಕೆಳಗಡೆಯ ಭಾಗವನ್ನು, 2ನೇ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿರ್ತಾರೆ. ಹಾಗಾಗಿ ಇದನ್ನು ಟಿಪ್ಪು ಸುಲ್ತಾನ್ ಕೋಟೆ ಅಂತ ಹೇಳಿ ಕರೀತಾರೆ. ಈ ಕೋಟೆ ಸುಮಾರು 5ರಿಂದ 6 ಕಿಲೋಮೀಟರ್ ವ್ಯಾಸವನ್ನು ಹೊಂದಿದೆ, ಸುತ್ತಳತೆ. ಮತ್ತು ಸಮುದ್ರದ ಮಟ್ಟದಿಂದ 605 ಮೀಟರ್ನಷ್ಟು ಎತ್ತರ ಕೂಡ ಇದೆ ಈ ಕೋಟೆ. ಬನ್ನಿ ಈ ಕೋಟೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ಹತ್ತಲಿಕ್ಕೆ ಮೆಟ್ಲಿದ್ದಾವೆ ನೋಡಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಈ ಬಂಡೆ ಕಲ್ಲುಗಳ ಮೇಲೆ ಜಾರು ಬಂಡೆ ಆಟ ಆಡ್ತಾಯಿದ್ದಾರೆ. ಬೆಟ್ಟದ ತುಂಬ ಕಲ್ಲುಗಳು ನೋಡಿ, ಬೃಹದಾಕಾರದ ಕಲ್ಲುಗಳಿವೆ. ಈಗ ನಿಮಗೆ ಕಾಣ್ತಾ ಇರೋದು ಮೊದಲನೇ ದ್ವಾರ, ಮಹಾದ್ವಾರ. ಕೋಟೆಯ ಮೇಲೆ ಏನು ಇರೋದಿಲ್ಲ, ಹಾಗಾಗಿ ನೀವು ಇಲ್ಲಿ ಬರೋ ಮುಂಚೆ ನೀರಿನ ಬಾಟ್ಲು ಮತ್ತು ಏನಾದರೂ ತಿಂಡಿಗಳು ಬೇಕಾದರೆ ತೊಗೊಂಬರ್ಬೋದು. ನೋಡಿ, ಮೊದಲನೇ ಬಾಗಿಲನ್ನು ಹತ್ತಿ ಬಂದ ಮೇಲೆ ಈ ಥರ ಒಂದು ದ್ವಾರ ಕಾಣ್ತದೆ. ಮೋಸ್ಟ್ಲಿ ಇದು 1ನೇ ಮಹಾದ್ವಾರ ಅಂತ ಅನಿಸುತ್ತೆ. ನೋಡಿ, ಮೊದಲನೇ ಮಹಾದ್ವಾರವನ್ನು ಪ್ರವೇಶಿಸಿದ ನಂತರ ಈ ಥರ ಕಾಣ್ತದೆ. ಇಲ್ಲೆಲ್ಲ ಸೈನಿಕರು ತಂಗ್ತಾ ಇದ್ರು ಅನಿಸುತ್ತೆ. ಯಾಕಂತಂದರೆ ಇಲ್ಲೇನು ಕಾಣ್ತಾ ಇದ್ದಾವಲ್ಲ, ಈ ಥರ ಕಿಂಡಿ ಥರ ಕಾಣ್ತಾ ಇದ್ದಾವಲ್ಲ, ಈ ಕಿಂಡಿಗಳಲ್ಲಿ ಸೈನಿಕರು ನಿಂತು ಪಹರೆ ಮಾಡ್ತಾಯಿದ್ರು. ಮತ್ತು ಇಲ್ಲಿಂದ ಯಾರಾದರೂ ಕಂಡ್ರೆ, ವೈರಿಗಳು ಕಂಡ್ರೆ ಅವ್ರ ಮೇಲೆ ಬಂದೂಕುಗಳಿಂದ ದಾಳಿ ಮಾಡ್ತಾಯಿದ್ರು. ಬನ್ನಿ ಮೇಲೆ ಹೋಗೋಣ. ಸಾಮಾನ್ಯವಾಗಿ ಈ ಕೋಟೆನ ಎಲ್ಲರೂ ಹತ್ಬೋದು, ಆದರೆ ಚಿಕ್ಕ ಮಕ್ಕಳು ಹತ್ತೋಕ್ಕಾಗೋದಿಲ್ಲ. ನೋಡಿ, ಕೋಟೆ ತುಂಬ ಈ ಥರ ಬೃಹದಾಕಾರದ ದೊಡ್ಡ ದೊಡ್ಡ ಬಂಡೆಗಳು ಇದ್ದಾವೆ. ಆಗಿನ ಕಾಲದಲ್ಲಿ ಈ ಥರ ಗುಡ್ಡಗಳಲ್ಲಿ ಕೋಟೆಗಳನ್ನ ಯಾಕೆ ಕಟ್ತಾಯಿದ್ರಪ್ಪ ಅನ್ನೋ ಕಾರಣ, ಈ ಥರ ಬಂಡೆಗಳಿರೋದ್ರಿಂದ ವೈರಿಗಳನ್ನು ಹಿಮ್ಮೆಟ್ಟಿಸ್ಬೋದಾಗಿತ್ತು.
ಆದ್ದರಿಂದ ಈ ಥರ ದೊಡ್ಡ ದೊಡ್ಡ ಬಂಡೆಗಳು ಗುಡ್ಡಗಳಲ್ಲಿ ಕೋಟೆನ ಕಟ್ತಾಯಿದ್ರು ಅಂತ ಅನಿಸುತ್ತೆ. ನೋಡಿ ಸ್ವಲ್ಪನೇ ದೂರ ಬಂದಿರೋದು, ಬೆಟ್ಟ ಹತ್ತಿರೋದು, ಆಗಲೇ ಸುಸ್ತಾಗ್ಬಿಡುತ್ತೆ ನನಗೆ, ತುಂಬಾ ಸುಸ್ತಾಗುತ್ತೆ. ಯಾಕೆಂದರೆ ಈ ಮೆಟ್ಲುಗಳು ಹತ್ತೋದ್ರಿಂದ ದೊಡ್ಡ ದೊಡ್ಡ ಮೆಟ್ಲಿದ್ದಾವೆ, ಹಾಗಾಗಿ ತುಂಬ ಸುಸ್ತಾಗುತ್ತೆ. ಅಲ್ಲಲ್ಲಿ ನಿಂತು ಬರೋದು ಚೆನ್ನಾಗಿ ಒಳ್ಳೆಯದು. ನೋಡಿ ಕೋಟೆ ಹತ್ತುವಾಗ ಈ ಥರ ಲೈಟಿಂಗ್ಗಳು ಮಾಡಿದ್ದಾರೆ. ಈ ಲೈಟಿಂಗ್ನ ಯಾಕೆ ಮಾಡಿದ್ದಾರಪ್ಪ ಅಂದರೆ ಮೋಸ್ಟ್ಲಿ ರಾತ್ರಿ ಟೈಮಲ್ಲಿ ಇದನ್ನು ಲೈಟ್ ಆನ್ ಮಾಡ್ತಾರೆ ಕಾಣುತ್ತೆ. ಆವಾಗ ಇನ್ನೂ ಕೋಟೆ ತುಂಬ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಆದರೆ ರಾತ್ರಿ ಹತ್ತಲಿಕ್ಕೆ ಅವಕಾಶ ಇರೋಲ್ಲ, ಜಸ್ಟ್ ನೋಡ್ಬೋದು. ಮೋಸ್ಟ್ಲಿ ಇದು ಡೈಲಿ ಏನು ಹತ್ತಲಿಕ್ಕಿಲ್ಲ ಅನಿಸುತ್ತೆ. ಕೆಲವೊಂದು ದಿನಗಳಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗೌರ್ಮೆಂಟ್ ಹಾಲಿಡೇಸ್ ಇರ್ತಲ್ಲ, ಮತ್ತು ಲೈಕ್ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಜನವರಿ 26 ರಿಪಬ್ಲಿಕ್ ಡೇ, ಆ ಥರ ದಿನಗಳಲ್ಲಿ ಮೋಸ್ಟ್ಲಿ ಬೆಳಕಿನ ವ್ಯವಸ್ಥೆ ಮಾಡ್ತಾರೆ ಅಂತ ಅನಿಸುತ್ತೆ. ಈ ಬೆಟ್ಟನ ನೋಡೋಕೆ ಬರೋರಿಗೆ ಟೈಮಿಂಗ್ಸ್ ಹೇಳೋದಾದರೆ ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ತೆರೆದಿರುತ್ತೆ. ಕೆಳಗಡೆ ಟಿಕೆಟ್ ಕೌಂಟರ್ ಇದೆ, ಅಲ್ಲಿ ಅಡಲ್ಟ್ಸಿಗೆ 25 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಮತ್ತು ಫಾರಿನರ್ಸ್ ಅವ್ರಿಗೆ 300 ರೂಪಾಯಿ ಟಿಕೆಟನ್ನು ತೊಗೋಬೇಕಾಗುತ್ತೆ ಅವರು. ಈ ಮೇಲೆ ಕೋಟೆ ಕಟ್ಟೋದ್ರಿಂದ ಏನು ಲಾಭಪ್ಪ ಅಂದರೆ ಈ ಥರ ಬೃಹದಾಕಾರದ 2 ಬಂಡೆಗಳ ನಡುವೆ ಎಲ್ಲಿ ನೋಡಿ ಚಿಕ್ಕದಾದ ಒಂದು ಗೋಡೆ ಕಟ್ಟಿದ್ದಾರೆ ಕಲ್ಲಿಂದು. ಈ ಥರ ಅವರಿಗೆ ಕೋಟೆ ಕಟ್ಟಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಹಾಗಾಗಿ ಹಳೆ ಕಾಲದಲ್ಲೆಲ್ಲ ಕೋಟೆಗಳನ್ನು ಗುಡ್ಡಗಳ ಮೇಲೆ, ಬಂಡೆ ಇರುವಂಥ ಗುಡ್ಡಗಳ ಮೇಲೆ ಕಟ್ತಾಯಿದ್ರು ಅಂತ ಅನಿಸುತ್ತೆ. ತುಂಬ ಈ ಥರ ದೊಡ್ಡ ದೊಡ್ಡ ಬಂಡೆಗಳು ನೋಡಿ. ಕೋಟೆಯಿಂದ ಸ್ವಲ್ಪ ಮೇಲೆ ಬಂದಾಗ ಈ ಥರ ನಿಮಗೆ ಬಳ್ಳಾರಿ ಕಾಣಿಸುತ್ತೆ. ನೋಡು, ಕಣ್ಣು ಹಾಯಿಸೋದ ದೂರ ಎಲ್ಲ ಬಳ್ಳಾರಿ. ನೋಡಿ, ಇದು ದೊಡ್ಡದಾದ ಒಂದು ಕಲ್ಲಿನ ಬಂಡೆ ಮೇಲೆ ಒಂದು ಹೋಗಲಿಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ. ಇಷ್ಟು ದೊಡ್ಡದಾದ ಕಲ್ಲು ನೋಡಿದ್ದು. ನೋಡಿ, ಈ ಥರ ಬಂದಾಗ ಬಂಡೆಗಳ ಮೇಲೆ ನಿಮ್ಮ ಹೆಸರನ್ನು ಬರಿಬೇಡಿ, ನೋಡಲಿಕ್ಕೆ ಚೆನ್ನಾಗಿರೋದಿಲ್ಲ. ವಾವ್, ಎಂಥ ತಣ್ಣನೆ ಗಾಳಿ ಬೀಸ್ತದೆ ಇಲ್ಲಿ. ನೋಡಿ, ಈ ಥರ ಜಾಗಗಳನ್ನು ಪ್ರಕೃತಿಯೇ ಇಲ್ಲಿಯ ಸೈನಿಕರಿಗೆ ನಿರ್ಮಿಸಿಕೊಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏಕೆಂದರೆ ನೋಡಿ, ಈ ಥರ ಜಾಗಗಳಿಂದ ಅವರು ಪಹರೆ ಕಾಯ್ತಾಯಿದ್ರು. ಪಹರೆ ಕಾಯೋದಲ್ಲದೆ ಯಾವುದಾದ್ರೂ ವೈರಿ ಸೈನಿಕರು ಬಂದರೆ ಇಲ್ಲಿಂದಲೇ ನಿಂತು ಅವರಿಗೆ ಶೂಟ್ ಮಾಡ್ಬೋದಾಗಿತ್ತು ಬಂದೂಕುಗಳಿಂದ. ನೋಡಿ, ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ಬಳ್ಳಾರಿ. ನೀವೇಗೆ ನೋಡ್ತಾ ಇದ್ದೀರಲ್ಲ, ಈ ಸಣ್ಣ ಸಣ್ಣ ಹೋಲ್ಗಳು ಕಾಣ್ತಾ ಇದೆಯಲ್ಲ, 3 ಈ ಥರ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಹೋಲ್ಗಳು ಮಾಡ್ತಾಯಿದ್ರು. ಆ ಹೋಲ್ಗಳಲ್ಲಿ ಮದ್ದನ್ನು ತುಂಬಿ ಕಲ್ಲುಗಳನ್ನು ಸ್ಫೋಟ ಮಾಡ್ತಿದ್ರು. ತಮಗೆ ಬೇಕಾದಂತೆ ಅವುಗಳನ್ನು ಪುಡಿ ಮಾಡಿ ತಮಗೆ ಬೇಕಾದಂಗೆ ಅವನ್ನು ಬಳಸಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಆಗಿನ ಕಾಲದಲ್ಲಿ ಈ ಥರ ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ರು. ನೀವಿಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾದ ಬೃಹತ್ತಾದ ಬಂಡೆಗಳಿವೆ ನೋಡಿ. ಆ ಬೃಹತ್ತಾದ ಬಂಡೆಗಳ ಮೇಲೆ ಅಲ್ಲಿ ನೋಡಿ ಕೋಟೆ ಕಾಣ್ತಾ ಇದೆ. ಬ್ರಿಡ್ಜ್ ಅಂತ ಹೇಳ್ತಾರೆ ಅದನ್ನು. ಬನ್ನಿ ಮೇಲೆ ಹೋಗೋಣ, ನೋಡೋಣ ಇನ್ನು ಹೇಗಿದೆ ಅಂತ. ಎಷ್ಟು ದೊಡ್ಡದಾದಂತಹ ಕಲ್ಲು ಬಂಡೆಗಳನ್ನು ನೋಡ್ಬೋದು ನೀವು. ನೋಡಿ, ನೋಡಿ ಈ ಥರ ಒಂದು ಬೃಹದಾಕಾರದ ಬಂಡೆಗಳಲ್ಲಿ ಈ ಥರ ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ ನೋಡಿ. ಅವಾಗ ಹೋಗಲಿಕ್ಕೆ ಎಷ್ಟು ದೊಡ್ಡದಾದ ಬಂಡೆಗಳು.
ಇಲ್ಲಿ ನೋಡ್ಬೋದು ಮಳೆ ನೀರೆಲ್ಲ ಈ ಗುಡ್ಡಗಳ ಮೇಲೆ ಈ ಬಂಡೆಗಳ ಮೇಲೆ ಹರಿದಿರೋದ್ರಿಂದ ಯಾವ ಥರ ಇದು ಚಿತ್ರದ ಆಕಾರದಲ್ಲಿ ಮೂಡಿದಂಥ ನೋಡ್ಬೋದು ನೋಡಿ. ಮೋಸ್ಟ್ಲಿ ಬೆಟ್ಟದ ಮೇಲಿಂದ ಹರಿದು ಬಂದಂಥ ನೀರು ಹೀಗೆ ಹರಿದು ಕೆಳಗೆ ಹೋಗ್ತಿತ್ತು ಅನಿಸುತ್ತೆ. ಈ ಕೋಟೆಯ ಮೇಲ್ಭಾಗದಲ್ಲಿ ಸಣ್ಣದಾದ ಕಿಂಡಿಗಳು ಕಾಣ್ತಾ ಇರ್ಬೋದಲ್ಲ, ಅವನ್ನೇಕಪ್ಪ ಮಾಡಿರೋದು ಅಂತಂದರೆ ಅಲ್ಲಿ ಸೈನಿಕರು ನಿಂತ್ಕೊಂಡ್ಬಿಟ್ಟು ಅವುಗಳಲ್ಲಿ ವಾಚ್ ಮಾಡ್ತಾಯಿದ್ರು. ಅಂದರೆ ಯಾರಾದರೂ ವಿರೋಧಿ ಅಂದರೆ ವೈರಿಗಳು ಬಂದರೆ ಅಲ್ಲಿಂದ ನೋಡಿಬಿಟ್ಟು ಗನ್ ಶೂಟ್ ಮಾಡ್ತಾಯಿದ್ರು ಅವರು ಬಂದೂಕುಗಳಿಂದ. ನೋಡಿ, ನಾವೀಗ ಕೋಟೆಯ 2ನೇ ಹೆಬ್ಬಾಗಿಲು ಹತ್ರ ಬಂದಿದ್ದೀವಿ. ದೊಡ್ಡದಾಗಿದೆ ನೋಡಿ, ಇದು ಕಲ್ಲಿಂದು ಬಾಗಿಲು. ನೋಡಿ ಮೇಲೆ ಕಾಣ್ತಾ ಇದೆಯಲ್ಲ, ಅವು ಬಣ್ಸ್ಗಳು ಅಂದರೆ ಈ ಮರದ ಬಾಗಿಲುಗಳನ್ನು ದೊಡ್ಡದಾದ ಮರ ಬಾಗಿಲುಗಳನ್ನು ಅದರಲ್ಲಿ ಸೇರಿಸಿ ಬಾಗಿಲುಗಳನ್ನು ನಿಲ್ಲಿಸ್ತಿದ್ರು. ನೋಡಿ, ಇಲ್ಲೊಂದು ಸಪ್ರೇಟ್ ಕೋಣೆ ಇದೆ. ಇಲ್ಲಿ ಮೋಸ್ಟ್ಲಿ ಸೈನಿಕರು ತಂಗಲಿಕ್ಕೆ ಅಂತ ಮಾಡಿರೋದಂತ ಕಾಣಿಸುತ್ತೆ, ಸಪ್ರೇಟ್ ರೂಮ್. ನೋಡಿ, 2ನೇ ಬಾಗಿಲಿಂದ ಬಂದರೆ ಈ ಥರ ಇಲ್ಲಿ ಇನ್ನೊಂದು ದಾರಿ ಮಾಡ್ಕೊಂಡಿದ್ದಾರೆ. ಇದನ್ನು ಹತ್ತಿ ಹೋದರೆ ಏನು ಕಾಣುತ್ತೆ ಅಂತ ನೋಡೋಣ ಬನ್ನಿ. ಕೋಟೆಯ ಮೇಲ್ಭಾಗಕ್ಕೆ ಬರುತ್ತೆ ನೋಡಿ. ಈಗ ನಾವು ಕೋಟೆಯ ಮೊದಲನೇ ಭಾಗ ಅಂದರೆ ಕೆಳಗಡೆಯಿಂದ 2ನೇ ಭಾಗನ ಹತ್ತಿ ಬಂದಿದ್ದೀವಿ. ಈ ಥರ ಕಾಣುತ್ತೆ ನೋಡಿ, ಮೇಲ್ಗಡೆಯಿಂದ ಮೊದಲನೇ ಬಾಗಿಲು ದಾಟಿದ ಮೇಲೆ ಈ ಥರ ಕಾಣುತ್ತೆ. ಮೇಲೆ ಹತ್ತಿದರೆ ನೋಡಿ, ಕೆಳಗಡೆಯಿಂದ ತೋರಿಸಿದ್ನಲ್ಲ ಸಣ್ಣ ಕಾನೆಗಳು, ಇಲ್ಲಿಂದ ವೈರಿಗಳನ್ನು ನೋಡಿ ಗುರಿ ಇಟ್ಟು ಅವರ ಮೇಲೆ ದಾಳಿ ಮಾಡ್ತಾಯಿದ್ರು. ಬಂದೂಕುಗಳಿಂದ ಅವ್ರ ಮೇಲೆ ದಾಳಿ ಮಾಡ್ತಾಯಿದ್ರು ಅನಿಸುತ್ತೆ ನೋಡಿ. ವೈರಿಗಳನ್ನು ವಾಚ್ ಮಾಡಲಿಕ್ಕೆ ಮಾಡಿಕೊಂಡಿರೋಂಥ ಸಣ್ಣ ಕಾನೆಗಳು ಕೋಟೆಯ ಗೋಡೆಯ ಮೇಲೆ ನೋಡಿ. ಈಗ ನಡೆದಾಡ್ತಾ ಇರೋವಂಥ ಜಾಗ ಯಾವುದಪ್ಪ ಅಂದರೆ ಈ ಕೋಟೆ ಕಟ್ಕೊಂಡಿರ್ತಾರಲ್ಲ, ಅಂದರೆ ಸೈನಿಕರು ಕಾವಲು ಕಾಯಲಿಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರಾಮಾಗಿ ಸುಸೂತ್ರವಾಗಿ ಅಡ್ಡಾಡಲಿಕ್ಕೆ ಅಂತ ಮಾಡ್ಕೊಂಡಿರೋದೊಂದು ಫುಟ್ಪಾತ್ ಅಂತಲೂ ಹೇಳ್ಬೋದು. ನೋಡಿ, ಇದೊಂದು ಬುರ್ಜು, ವೃತ್ತಾಕಾರವಾದ ಅರ್ಧ ಚಂದ್ರಾಕೃತಿಯ ಬುರ್ಜು ಇದು. ಈ ಥರ ಬುರ್ಜುಗಳಲ್ಲಿ ಸೈನಿಕರು ನಿಂತುಬಿಟ್ಟು ಆರೆಯನ್ನು ಕಾಯ್ತಾಯಿದ್ರು ನೋಡಿ. ಇದು ದೊಡ್ಡದಾದ ಜಾಗ ಯಾಕೆ ಮಾಡ್ಕೊಂಡಿದ್ದಾರಪ್ಪ ಅಂದರೆ ಇಲ್ಲಿ ಫಿರಂಗಿಗಳನ್ನಿಟ್ಟು ವೈರಿ ಸೈನ್ಯಗಳ ಮೇಲೆ ಹಾರಿಸ್ತಾಯಿದ್ರು, ಅದಕ್ಕೋಸ್ಕರ ಮಾಡಿರುತ್ತಂಥ ಒಂದು ಜಾಗ ನೋಡಿ. ವಾಚ್ ಮಾಡ್ಬೋದು. ಹಾಗಾಗಿ ಈ ಥರ ದೊಡ್ಡದಾದ ಬೆಟ್ಟಗಳಲ್ಲಿ ಕೋಟೆಗಳನ್ನು ನಿರ್ಮಿಸ್ಕೊತಾ ಇದ್ರು ಅವರು. ನೋಡಿ, ಕಣ್ಣಾಯಿಸಿದಷ್ಟು ದೂರದಿಂದಲೂ ನಾವು ವೈರಿಗಳನ್ನು ವಾಚ್ ಮಾಡ್ಬೋದು.
ನೀವೇನು ನೋಡ್ತಾ ಇದ್ದೀರಲ್ಲ, ಈ ಥರ ಖಾಲಿ ಜಾಗಗಳಲ್ಲಿ ಸೈನಿಕರ ಮನೆಗಳು ಇರ್ತಾಯಿದ್ವು ಅನಿಸುತ್ತೆ. ನೋಡಿ, ಇಲ್ಲೊಂದು ಮನೆ ಥರ ಇದೆ. ಇದು ಒಂದು ಚಿಕ್ಕದಾದ ಮನೆ ಇದ್ದಿರ್ಬೋದು ಸೈನಿಕರದು. ಕಾರಣ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಯಾವಾಗಿನ ಕಾಲದಲ್ಲಿ ಒಳಕಲ್ಲು ನೋಡಿ ಇಲ್ಲೊಂದಿದೆ. ಈಗ ನಾವು ಕೋಟೆಯ ಮೊದಲನೇ ಭಾಗಕ್ಕೆ ಪ್ರವೇಶ ಮಾಡ್ತಾಯಿದ್ದೀವಿ. ಅಂದರೆ ಕೆಳಗಡೆಯ ಕೋಟೆಯನ್ನು ಮುಗಿಸಿ ಮೊದಲನೇ ಭಾಗಕ್ಕೆ, ಅಂದರೆ ಮೇಲಿನ ಕೋಟೆಯನ್ನು ಹತ್ತಲಿಕ್ಕೆ ಹೋಗ್ತಾ ಇರೋದೀಗ. ನೋಡಿ, ಈಗ ಕೋಟೆಯ ಒಂದು ಮೇಲ್ಭಾಗ, ಅಂದರೆ ಮೊದಲನೇ ಭಾಗ, ಕೋಟೆಯ ಮೊದಲನೇ ಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಎಷ್ಟು ದೊಡ್ಡದಾದಂಥ ಒಂದು ಜಾಗ ನೋಡಿ, ಹತ್ತು ಹೋಗ್ಲಿಕ್ಕೆ ಮಾಡಿಕೊಂಡಿರೋದು ಆಗಿನ ಕಾಲದಲ್ಲಿ. ಇಷ್ಟು ದೊಡ್ಡದಾದ ಒಂದು ಕೋಟೆ ಮೇಲೆ ನೀರಿಗಾಗಿ ಏನು ಮಾಡ್ತಾಯಿದ್ರಪ್ಪ ಅಂತ ನಿಮಗೆ ಅನಿಸ್ಬೋದು. ನೋಡಿ, ಕೋಟೆಯ ಮೇಲ್ಭಾಗದಿಂದ ಬಂದಂಥ ನೀರು ಈ ಥರ ಗುಂಡಿಗಳಲ್ಲಿ ಶೇಖರಣೆ ಆಗ್ತಾಯಿತ್ತು. ಅದನ್ನೇ ಅವರು ಕುಡಿಲಿಕ್ಕೆ ಮತ್ತು ಸೇವನೆಗೆ ಉಪಯೋಗಿಸ್ತಾ ಇದ್ರು ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಹೇಗೆ ಕಾಣ್ತಾ ಇದೆ, ಇಡೀ ಬಳ್ಳಾರಿಯ ದೃಶ್ಯವನ್ನು ನೋಡ್ಬೋದು. ಕೋಟೆಯ 3ನೇ ಹೆಬ್ಬಾಗಿಲನ್ನು ನೋಡ್ಬೋದು. ನೋಡಿ, ನಿಮಗೆ ಆಗಲೇ ಹೇಳ್ದಂಗೆ ಇಲ್ಲಿ ಒಂದು ನೀರು ನಿಲ್ಲೋಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಅಂದರೆ ನೋಡಿ, ಈ ಥರ ಎಲ್ಲ ಗೋಡೆ ಕಟ್ಟಿದ್ದಾರೆ ನೀರು ನಿಲ್ಲಿಸ್ಲಿಕ್ಕೆ ಅಂತ. ಈ ಒಂದು ನೀರನ್ನೇ ಈ ಕೋಟೆಯ ಜನ ಬಳಸ್ತಾಯಿದ್ರು ಅಂತ ಹೇಳ್ಬೋದು. ನೋಡಿ, ಕೋಟೆ 3ನೇ ಭಾಗದಿಂದ ಈ ಥರ ಕಾಣುತ್ತೆ ಅಂತ. ಇದು 3ನೇ ಮತ್ತು ಕೊನೆಯ ಬಾಗಿಲು. ನೋಡಿ, ಸೈನಿಕರು ಇಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವಾಗಿನ ಕಾಲದಾಗೆ. ಕಾಣುತ್ತೆ ನೋಡಿ. ಇದೇನಾಗಿತ್ತು ಅಂತ ಹೇಳಲಿಕ್ಕೆ ಇಲ್ಲಿ ಯಾವುದು ಬೋರ್ಡ್ಗಳಿಲ್ಲ. ಮೋಸ್ಟ್ಲಿ ರಾಜರಿಗೆ ಸಂಬಂಧಿಸಲ್ಪಟ್ಟಿದ್ದು ಅಂತ ಹೇಳ್ಬೋದು. ಸೈನಿಕರ ವಾಸಸ್ಥಾನ ಹೇಗಿರ್ಬೋದು ಇದು. ಮೋಸ್ಟ್ಲಿ ಮದ್ದುಗುಂಡುಗಳನ್ನ ಶೇಖರಣೆ ಮಾಡಲಿಕ್ಕೆ ಮಾಡ್ಕೊಂಡಿದ್ದು ಅಂತ ಅನಿಸುತ್ತೆ ರೂಮ್ ಈ ಥರ. ನೋಡಿ, ಬೆಳಕು ಬರಲಿಕ್ಕೆ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ, ಇಲ್ಲಿ ಒಂದು ರೂಮ್ ಇದೆ. ಇವೆಲ್ಲ ಮದ್ದುಗುಂಡುಗಳನ್ನು ಇಡ್ತಾ ಇರ್ತಕ್ಕಂಥ ಒಂದು ಜಾಗ ಆಗಿರ್ಬೋದು ಇದು.
ನೋಡಿ, ಕೋಟೆಯ 3ನೇ ಬಾಗಿಲಿಂದ ಬಂದರೆ ಹತ್ತು ಹೋಗಲಿಕ್ಕೆ ಅಂತ ಅಂದೇಳಿ ಇಲ್ಲಿ ಒಂದು ಜಾಗ ಇದೆ ಮೇಲ್ಗಡೆ ಹೋಗಲಿಕ್ಕೆ. ನೋಡಿ, ಮೇಲೆ ಹತ್ತಿ ಹೋಗಿ ನೋಡಲಿಕ್ಕೆ ಜಾಗ ಇದೆ. ನೋಡಿ ಒಂದ್ಸರಿ ಇಲ್ಲಿಂದ ಹೇಗೆ ಕಾಣುತ್ತೆ, ಕೋಟೆಯ ಕೊನೆಯ ಭಾಗದಿಂದ ಈ ಥರ ಕಾಣುತ್ತೆ. ಮೋಸ್ಟ್ಲಿ ಇವೆಲ್ಲ ಕಂಬಗಳಿದ್ದು ಅನಿಸುತ್ತೆ. ಅಂದರೆ ಕಂಬಗಳನ್ನು ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಚಾವಣಿ ಟೈಪ್ ಮಾಡ್ಕೊಂಡಿದ್ರು ಅನಿಸುತ್ತೆ. ಎಲ್ಲ ಹಾಳಾಗೋಗಿದ್ದೇವೆ ಈಗ ನೋಡ್ಬೋದು, ವೃತ್ತಾಕಾರವಾಗಿವೆ ಎಲ್ಲ. ನೋಡಿ, ಇವಾಗ ಕಂಬಗಳಿದ್ದು ಅಂತ ಹೇಳಲಿಕ್ಕೆ ಏನು ಕಾರಣಪ್ಪ ಅಂದರೆ ನೋಡಿ, ಇದೇ ಥರ ಪಿಲ್ಲರ್ ಟೈಪ್. ನೋಡಿ, ಅಲ್ಲಿ ಒಂದು ವಾಚ್ ಟವರ್ ಇದೆ ವೃತ್ತಾಕಾರವಾಗಿರೋದು. ಮತ್ತು ಇಲ್ಲಿ ಒಂದು ವೃತ್ತಾಕಾರವಾದ ಒಂದು ಬುರುಜ್ ಇದೆ, ವಾಚ್ ಟವರ್ ಅಂತ ಹೇಳ್ಬೋದು. ಅಲ್ಲೊಂದಿದೆ. ಬನ್ನಿ, ಕೋಟೆಯ ಕೊನೆಯ ಭಾಗವನ್ನು ಒಂದು ಸುತ್ತ ಹಾಕೋಣ. ನೋಡಿ, ಈ ಥರ ಒಂದು ಕಾಣಿಗಳಲ್ಲಿ ಬಂದೂಕುಗಳನ್ನಿಟ್ಟು ವೈರುಗಳ ಮೇಲೆ ಹಾರಿಸ್ತಾಯಿದ್ರು ಬಂದೂಕಿನಿಂದ ಗುಂಡನ್ನು. ಸುಮಾರಷ್ಟು ಬುರುಜುಗಳಿವೆ. ಕೋಟೆಯ ಮೇಲ್ಕೋಟೆ ಮೇಲ್ಭಾಗದಲ್ಲಿ ಗಾರೆಯನ್ನು ಹಾಕಿ ಮಾಡಿದ್ದಾರೆ. ಆಗಿನ ಕಾಲದ ಒಂದು ಇಟಂಗಿಗಳನ್ನು ನೋಡ್ಬೋದು, ಇಟ್ಟಿಗೆಗಳನ್ನು. ಮೇಲ್ಗಡೆ ಇದು ಗಾರೆಯಿಂದ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ ಮೇಲೆ ಕೋಟೆಯ ಮೇಲ್ಭಾಗ. ನೋಡಿ, ಇಲ್ಲಿ ನೀವೇನು ನೋಡ್ಬೋದಪ್ಪ ಅಂದರೆ ಈ ಥರ ಕೋಟೆ ಮೇಲೆ ಹೋಗಲಿಕ್ಕೆ ಈ ಥರ ಸ್ಲೋಪಾಗಿ ಮಾಡಿದ್ದಾರೆ. ಮತ್ತು ಈ ಕಡೆ ಮೆಟ್ಟಿಲುಗಳು ಮಾಡಿದ್ದಾರೆ. ಈ ಸ್ಲೋಪಾಗಿ ಮಾಡಿರೋದು ಏನಕ್ಕಪ್ಪ ಕಾರಣ ಅಂತಂದರೆ, ಈ ಒಂದು ಫಿರಂಗಿಗಳನ್ನು ಮೇಲೆ ಒಯ್ಯಲು ಗಾಲಿಗಳಿರ್ತಾವಲ್ಲ, ಮೇಲೆ ಒಯ್ಯೋಕ್ಕಾಗೋದಿಲ್ಲ ಮೆಟ್ಟಿಲುಗಳು ಮಾಡಿಬಿಟ್ರೆ. ಹಾಗಾಗಿ ಇದನ್ನು ಸ್ಲೋಪ್ ಮಾಡಿದ್ದಾರೆ. ಇದ್ರ ಮೇಲೆ ಫಿರಂಗಿಗಳನ್ನು ಒಯ್ಯಲಿಕ್ಕೆ ಸಹಾಯ ಆಗ್ತಾಯಿತ್ತು ಅನಿಸುತ್ತೆ. ಮತ್ತು ಈ ಭಾಗದಲ್ಲಿ ಮೆಟ್ಟಿಲುಗಳನ್ನು ಮಾಡಿದ್ದಾರೆ, ಅಂದರೆ ಸೈನಿಕರು ಅಡ್ಡಾಡಲಿಕ್ಕೆ. ಒಂದು ರೂಮ್ ಇದೆ, ಬನ್ನಿ ನೋಡೋಣ ಏನಿದೆ ಅಂತ. ಇಲ್ಲಿ ಮೋಸ್ಟ್ಲಿ ಇವೆಲ್ಲ ಸೈನಿಕರು ತಂಗಲಿಕ್ಕೆ ಮತ್ತು ಮದ್ದುಗುಂಡುಗಳನ್ನು ಶೇಖರಣೆ ಮಾಡಿರುವಂಥ ರೂಮ್ಗಳಾಗಿದ್ವು ಅನಿಸುತ್ತೆ. ಈ ಥರನೇ ಒಂದು 4-5 ರೂಮ್ಗಳಿದೆ ಇಲ್ಲಿ.
ಕೋಟೆ ಇನ್ನೊಂದು ಭಾಗಕ್ಕೆ ಹೋಗ್ಬೋದು. ನೋಡಿ ಇವೆಲ್ಲ ಅರಮನೆ ಇದ್ದಂತಹ ಜಾಗ ಇದೆಲ್ಲ. ಅರಮನೆಯ ಪ್ರಾಂಗಣಗಳು ಅಂತ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಗೋಡೆಗಳನ್ನ ಕಟ್ಕೊಂಡು ಮನೆಗಳನ್ನ ಕಟ್ಟಿರುವಂಥ ಜಾಗ ಇದೆಲ್ಲ. ಇವೆಲ್ಲ ಹಾಳಾಗೋಗಿದೆ ಯುದ್ಧಗಳಾದಮೇಲೆ. ನೋಡಿ ಇದೆಲ್ಲ ಯಾರು ಬಂದು ತಂಗಲಿಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ನೋಡಿ ಆಗಿನ ಕಾಲದಲ್ಲಿ ಇಟ್ಟಿಗೆಗಳು ಬಳಸಿ ಮಾಡಿರತಕ್ಕಂಥ ಒಂದು ರೂಮ್ ಇದ್ದಿರ್ಬೋದು ಇದು. ನೋಡಿ ಇದೊಂದು ಮನೆ ಇದ್ರೂ ಇರ್ಬೋದು ಅಥವಾ ಮದ್ದು. ಇಲ್ಲಿ ಒಂದು ಜಾಗ ಇದೆ ನೋಡಿ, ಮದ್ದು ಗುಂಡುಗಳನ್ನು ಶೇಖರಣೆ ಮಾಡ್ತಾ ಇರ್ತಕ್ಕಂಥ ಜಾಗ. ಅಲ್ಲಿ ಕೂಡ ಈ ಥರ ಅನೇಕ ರೂಮ್ಗಳಿದ್ದಾವೆ. ಈ ಕೋಟೆಯ ಮೇಲ್ಭಾಗದಲ್ಲಿ ಈ ಥರ ಒಂದು ದೊಡ್ಡದಾದ ಕೊಳ ಇದೆ. ಇಲ್ಲಿ ಇರ್ತಕ್ಕಂಥ ನೀರನ್ನೇ ಆವಾಗಿನ ಕಾಲದಲ್ಲಿ ಜನಗಳು ಬಳಸ್ತಾ ಇದ್ದರು, ಕೋಟೆ ಮೇಲೆ ಇರುವಂಥ ಜನಗಳೆಲ್ಲ. ಈಗೆಲ್ಲ ಹಾಳಾಗೋಗಿದೆ ನೀರು. ಹಾಗಾಗಿ ಅವರಿಗೆ ಕೆಳಗಡೆಯಿಂದ ಹೋಗಿ ತರಬೇಕಂತ, ನೀರನ್ನು ತರಬೇಕನ್ನೋಂಥ ಒಂದು ಅವಶ್ಯಕತೆ ಬೀಳ್ತಾ ಇಲ್ಲ ಅನಿಸುತ್ತೆ. ಮಳೆಗಾಲದಲ್ಲಿ ಕೋಟೆ ಮೇಲಿಂದ ಬಿದ್ದಂಥ ನೀರೆಲ್ಲ ಇಲ್ಲಿ ಬಂದು ಶೇಖರಣೆ ಆಗ್ತಿತ್ತು. ಆ ನೀರನ್ನೇ ಕೋಟೆಯ ಜನಗಳು ಬಳಸ್ತಾ ಇದ್ರು ಅನಿಸುತ್ತೆ. ನೋಡಿ ಇದು ಕೋಟೆಯ ಒಂದು ಮನೆ ಬಾಗಿಲ ಬಂದಮೇಲೆ ಕೋಟೆಯ ಮಧ್ಯಭಾಗ ಮೇಲ್ಭಾಗದಲ್ಲಿ ಈ ಥರ ಕಾಣುತ್ತೆ ನೋಡಿ. ಇಲ್ಲೇ ಎಲ್ಲ ರಾಜರ ಮನೆಗಳು, ಸೈನಿಕರ ಮನೆಗಳು ಇದ್ವು ಅನಿಸುತ್ತೆ. ಮತ್ತು ನೀವು ಅದೆಲ್ಲ ಕೋಟೆಯ ಬಾಗಿಲುಗಳು, ಗೋಡೆಗಳು ನೋಡ್ಬೋದು. ನೋಡಿ ಈ ಥರ ನೀರಿನ ಮಣ್ಣು. ಇವಾಗ ಎಲ್ಲ ಜನಗಳು ಇರ್ತಾರೆ. ಯಾವ ಊರು? ಕೋಲಾರ. ಬಂತು. ನೋಡಿ ಈ ಬುರ್ಜಿನ ಒಂದು ಪಕ್ಕದಲ್ಲಿ ಕೂಡ ಒಂದು ಚಿಕ್ಕದಾದ ರೂಮ್ ಮಾಡ್ಕೊಂಡಿದ್ದಾರೆ. ಅಂದರೆ ಸೈನಿಕರು ತಂಗಲಿಕ್ಕೆ. ಎಲ್ಲ ಬುರ್ಜಗಳಲ್ಲಿ ಇದೇ ಒಂದು ಬುರ್ಜಿಗೆ ಈ ಥರ ಒಂದು ಜಾಗ ಮಾಡ್ಕೊಂಡಿದ್ದಾರೆ, ಸೈನಿಕರು ತಂಗೊಳ್ಳಿಕ್ಕೆ, ರೆಸ್ಟ್ ಮಾಡಲಿಕ್ಕೆ ಅಂತಂದು ಹೇಳ್ಬಿಟ್ಟು. ಇದು ಅರಮನೆಯ ಮೇಲ್ಭಾಗ ಇದ್ರೂ ಇರ್ಬೋದು ಅನಿಸುತ್ತೆ. ನೋಡಿ ಇದು ಮೋಸ್ಟ್ಲಿ ಚಿಕ್ಕದಾದ ರೂಮ್ಗಳಿದ್ದಾವೆ. ಇಲ್ಲಿ ಮೋಸ್ಟ್ಲಿ ನನಗೆ ಅನಿಸ್ದಂಗೆ ಈ ಕುದುರೆಗಳನ್ನು ಕಟ್ತಾ ಇದ್ರು ಅನಿಸುತ್ತೆ, ಅಥವಾ ಸೈನಿಕರು ಕೂಡ ಇಲ್ಲಿ ಪಾಳೆ ಮೇಲೆ ನಿಂತ್ಕೊಂಡು ಇದ್ದು ಪಾರೆ ಮಾಡ್ತಾಯಿದ್ರು ಅನಿಸುತ್ತೆ. ಮತ್ತು ನೋಡಿ ಅಲ್ಲಿ ಒಂದು ಚಿಕ್ಕದಾದ ಒಂದು ಜಾಗ ಕಾಣುತ್ತಲ್ಲ, ಆ ಜಾಗದಿಂದ ಕೋಟೆ ಮೇಲೆಯಿಂದ ಬಂದಂಥ ನೀರು ಹರಿದು ಹೋಗ್ತಾ ಇತ್ತು ಅನಿಸುತ್ತೆ.
ಇಲ್ಲಿ ಮೇಲೆ ಏನಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಚಂದ್ರಾಕಾರವಾಗಿದೆ. ಮೋಸ್ಟ್ಲಿ ಇದು ದೇವಸ್ಥಾನ ಇರ್ಬೋದು ಅನಿಸುತ್ತೆ, ಅಥವಾ ಮಸೀದಿ ಇದ್ರೂ ಕೂಡ ಇರ್ಬೋದು. ಯಾಕೆಂದರೆ ಇಲ್ಲಿ ಆಳಿದ್ದು ಸುಲ್ತಾನರಲ್ಲ ಕಡೆಗೆ. ಯಾಕಪ್ಪ ಇದು ಮಸೀದಿ ಅಂತ ಅಂದೆ ಅಂದರೆ, ಈ ಒಂದು ಜಾಗ ನೋಡ್ತಾ ಇದ್ದೀರಲ್ಲ, ಮಸೀದಿಯಲ್ಲಿ ಇದೇ ಥರ ಒಂದು ಜಾಗ ಇರುತ್ತೆ. ಗಾಳಿ ಬೆಳಕು ಚೆನ್ನಾಗಿ ಬರಲಿಕ್ಕೆ ಈ ಥರ ಕಿಟಕಿಗಳು ಮಾಡ್ಕೊಂಡಿದ್ದಾರೆ, ಮತ್ತು ಕಿಟಕಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಮೇಲಿಂದ ಬಂದಂಥ ನೀರು ಇಲ್ಲಿ ಬಿದ್ದು ಶೇಖರಣೆ ಆಗಲಿಕ್ಕೆ ಮಾಡ್ಕೊಂಡಿದ್ದಾರೆ. ನೋಡಿ ಜಾಗ. ನೋಡಿ, ಈ ಥರ ಬಾಗಿಲಿಂದ ಬಂದರೆ ನಾವು ಕೋಟೆಯ ಒಂದು ಮುಖ್ಯ ಪ್ರಾಂಗಣಕ್ಕೆ ಬರ್ತೀವಿ. ಅಂದರೆ ಅರಮನೆಯ ಭಾಗ ಇದ್ದಂಥ ಜಾಗ. ಈ ಬಾಗಿಲಿಂದ ಬರುವಾಗ ನೋಡಿ, ಮೇಲ್ಗಡೆ ಚಂದ್ರ ಮತ್ತು ಸೂರ್ಯನ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ. ಮತ್ತು ಮಧ್ಯದಲ್ಲಿ ಕಮಲದ ಹೂವಿನ ಒಂದು ಆಕೃತಿಯನ್ನು ಕೂಡ ಮಾಡಿದ್ದಾರೆ. ಈ ಚಂದ್ರ ಮತ್ತು ಸೂರ್ಯನ ಒಂದು ಆಕೃತಿಗಳು ಮಾಡಿರೋದು ಯಾರಪ್ಪ ಅಂದರೆ ಹೈದರ್ ಅಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿ ಕೆತ್ತಿದಂಥ ಒಂದು ಕೆತ್ತನೆಗಳು ಇವು ಅಂತ ಹೇಳ್ಬೋದು. ಮೇಲ್ಗಡೆ ಭಾಗದಲ್ಲಿ ನೋಡಿ, ಅಲ್ಲಿ ಗಾರೆ ಮಣ್ಣಿನಿಂದ ಮಾಡಿದಂಥ ಕಲಾಕೃತಿಗಳಿದ್ದಾವಲ್ಲ, ಇವನ್ನ ವಿಜಯನಗರ ಕಾಲದಲ್ಲಿ ಮಾಡಿದಂಥ ಒಂದು ಕಲಾಕೃತಿಗಳು ಇವು. ಈ ಕೋಟೆಯನ್ನು ಸುಮಾರು ರಾಜ ಆಳಿರೋದ್ರಿಂದ, ಮುಖ್ಯವಾಗಿ ವಿಜಯನಗರ ಅರಸರ ಕಾಲದಲ್ಲಿ ಈ ಕೋಟೆಯನ್ನು ಕಟ್ಟಿದ್ದರಿಂದ ವಿಜಯನಗರದ ಒಂದು ವಾಸ್ತುಶಿಲ್ಪವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಥರ ಕೆಳಭಾಗದಲ್ಲಿ ಕಲ್ಲಿನಿಂದ ಮಾಡಿದಂಥ ಕೋಟೆ ಆದರೆ, ಮೇಲ್ಭಾಗದಲ್ಲಿ ಗಾರೆ ಮಣ್ಣು ಮತ್ತು ಇಟ್ಟಿಗೆಗಳನ್ನು ಬಳಸಿ ಕಟ್ಟಿದ್ದಾರೆ. ಕೋಟೆಯ ಮುಖ್ಯ ಭಾಗಕ್ಕೆ ಈಗ ಹೋಗ್ತಾ ಇರೋದು. ನೋಡಿ, ಎಲ್ಲಿ ನೋಡಿದ್ರು ನೀರಿನ ಕೊಳಗಳನ್ನು ಮಾಡ್ಕೊಂಡಿದ್ದಾರೆ, ಶೇಖರಣೆ ಮಾಡಿಕೊಂಡು ಈ ಕಾಲದಲ್ಲಿ. ಈ ಒಂದು ನೀರನ್ನೇ ಕೋಟೆಯ ಜನ ಬಳಸ್ತಾ ಇದ್ರು ಆಗಿನ ಕಾಲದಲ್ಲಿ. ನೋಡಿ, ದೊಡ್ಡದಾದ ಒಂದು ಹೊಂಡ ನೋಡ್ಬೋದು, ನೀರಿನ ಹೊಂಡ. ಈ ನೀರನ್ನು ಕುಡಿಯಲಿಕ್ಕೆ ಮತ್ತು ದಿನನಿತ್ಯದ ಬಳಕೆಗೆ ಬಳಸ್ತಾ ಇದ್ರು ಅಂತ ಅನಿಸುತ್ತೆ. ನೋಡಿ, ಕೋಟೆಯ ಮುಖ್ಯ ಭಾಗಕ್ಕೆ ಬಂದರೆ ಈ ಥರ ಚಿಕ್ಕದಾದ ಒಂದು ಮನೆಗಳನ್ನು
ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದೆಲ್ಲ ಮನೆಗಳಿತ್ತು ಅಂತ ಅನಿಸುತ್ತೆ ನನಗೆ ಅರ್ಥಕ್ಕೆ. ಯಾಕಂದರೆ ಇವನ್ನ ಕಲ್ಲುಗಳಿಂದ ಮಾಡದೆ ಇಟ್ಟಿಗೆ ಮತ್ತು ಗಾರೆಯಿಂದ ಮಾಡಿದ್ದಾರೆ. ಬನ್ನಿ ನೋಡೋಣ ಇದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ರೂಮ್ಗಳು ಇದ್ದಾವೆ ಇವೆಲ್ಲ. ಎಲ್ಲ ಚಿಕ್ಕ ಚಿಕ್ಕದಾದ ರೂಮ್ಗಳು ಇವು. ಬಹುಶಃ ಏನಿತ್ತು ಅಂತ ನನಗೂ ಗೊತ್ತಿಲ್ಲ. ಅರಮನೆಯ ಪ್ರಾಂಗಣದಿಂದ ನೋಡಿ ಈ ಥರ ಕಾಣುತ್ತೆಲ್ಲ. ಅದು ಬಂದ ಕಾಣುತ್ತಾ ಒಂದು ಉಲ್ಟಾ ಕೂತಿದ್ದೀವಿ. ಅದೇನದ ಈಗ ನೋಡಿ ನೀರು ಶೇಖರಣೆ ಮಾಡಲಿಕ್ಕೆ, ಬೆಟ್ಟದಿಂದ ಬಂದಂಥ ನೀರನ್ನು ಶೇಖರಣೆ ಮಾಡಲಿಕ್ಕೆ ಅಲ್ಲಿ ಹೇಗೆ ಗೋಡೆ ಕಟ್ಟಿದ್ದಾರೆ ನೋಡಿ. ದುಂಡಕ್ಕೆ ಅರ್ಧ ಚಂದ್ರಾಕೃತಿಯಲ್ಲಿ ಕಟ್ಟಿದ್ದಾರೆ ನೋಡಿ ಆ ಹೊಂಡಕ್ಕೆ. ನೋಡಿ ಈ ಕೋಟೆಯಲ್ಲಿರುವಂಥ ದೊಡ್ಡದಾದ ಹೊಂಡ ಇದೆ ಇದು. ಅಲ್ಲಿ ನೋಡಿ ಆ ಹೊಂಡಕ್ಕೆ ಇಳಿದು ಬರಲಿಕ್ಕೆ ಹೇಗೆ ಇದನ್ನು ಮಾಡಿದ್ದಾರೆ ಅಂತಂದು ಹೇಳ್ಬಿಟ್ಟು ಮೆಟ್ಲುಗಳನ್ನು ಸಹಿತ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತದ ನೋಡಿ. ಹೊಂಡಕ್ಕೆ ಇಳಿದು ಹೋಗಲಿಕ್ಕೆ ಈ ಥರ ದಾರಿ ಕೂಡ ಮಾಡಿದ್ದಾರೆ. ಅಲ್ಲಿ ನೋಡಿ ಮೆಟ್ಲುಗಳನ್ನು ಮಾಡಿದ್ದಾರೆ, ಕಾಣುತ್ತಲ್ಲ ಇವಾಗ. ಗೆಳೆಯರೆ, ಇಲ್ಲಿಗೆ ಈ ಒಂದು ಬಳ್ಳಾರಿ ಕೋಟೆಯ ಸಂಚಿಕೆಯನ್ನು ಮುಗಿಸುವ ಟೈಮ್ ಆಯಿತು. ನಿಜವಾಗ್ಲೂ ಈ ಕೋಟೆಯನ್ನು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಬಂದು ನೀವು ಒಮ್ಮೆ ನೋಡಿ, ಚೆನ್ನಾಗಿರುತ್ತೆ. ಈ ಒಂದು ಸಂಚಿಕೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟ.